400 ಪಾರಲ್ಲಿ ಅನಂತಕುಮಾರ್ ಹೆಗಡೆ ಅವ್ರದ್ದು ಒಂದು ಸಂಸದ ಸ್ಥಾನದ ಆಯ್ಕೆ ಪುನರಾಯ್ಕೆ ಗೊತ್ತಿಲ್ಲ. ನಾನು ಯಾವತ್ತೂ ಟಿಕೆಟ್ ಕೇಳಿಲ್ಲ. ಹಿರಿಯರು ಕೊಟ್ಟಿದ್ದಾರೆ. ನನ್ನ ಜವಾಬ್ದಾರಿಯನ್ನು ನಾನು ನಿರ್ವಹಣೆ ಮಾಡಿದ್ದೀನಿ. ನಿಮ್ಮದೇ ಕ್ಷೇತ್ರದಲ್ಲಿ ಕಾಗೇರಿ ಅವರ ಹೆಸರು, ರೂಪಾಲಿ ನಾಯಕ್ ಅವರ ಹೆಸರು ಬಹಳ ಮುನ್ನೆಲೆಗೆ ಬರ್ತಾ ಇದೆ. ನಾವು ಡೈರೆಕ್ಟಾಗಿ ಟಿಕೆಟ್ ಆಕಾಂಕ್ಷಿಗಳು ಅಂತ ಹೇಳಿ ಅವ್ರು ಕೇಳ್ತಿದ್ದಾರಂತೆ. ತುಂಬ ಸಂತೋಷ. ಪ್ರಜಾಪ್ರಭುತ್ವ ಸಮೃದ್ಧವಾಗಿ ಇದ್ದಾಗಲೇ ಈ ರೀತಿಯ ಸ್ಪರ್ಧೆ ಕಾಣುತ್ತೆ. ಖಂಡಿತವಾಗಿ ಸಂತೋಷ. ಯಾರಿಗೆ ಯೋಗ್ಯತೆ ಇದೆಯೋ ನಮ್ಮ ಹಿರಿಯರು ಅದನ್ನು ನಿರ್ಧಾರ ಮಾಡ್ತಾರೆ. ಯಾರಿಗೆ ಗೆಲ್ಲುವ ಅರ್ಹತೆ ಇದೆಯೋ ಅಂಥವ್ರನ್ನ ನಿಲ್ಲಿಸ್ತಾರೆ. ಖಂಡಿತವಾಗಿ ಪಕ್ಷದ ಗೆಲುವಿಗೋಸ್ಕರ ನಾವು ಕೆಲಸವನ್ನು ಮಾಡ್ತೀವಿ, ಅಷ್ಟೇ. ಭಟ್ಕಳ ನಿಮ್ಮದೇ ಕ್ಷೇತ್ರದ ಏರಿಯಾ, ಚಿನ್ನದಪಳ್ಳಿ ಮಸೀದಿಯನ್ನು ನಾವು ಬಾಬ್ರಿ ಮಸೀದಿಯ ಹಾಗೇನೆ ಮತ್ತೆ ನಾವು ಅದನ್ನು ಟೇಕ್ ಓವರ್ ಮಾಡಬೇಕು ಅಂತ ಹೇಳಿಕೆ ಕೊಟ್ರಿ. ಯಾಕೆ ಅಂತ ನೀವು ಹೇಳೋದು ತಪ್ಪಿದೆ. ಇತಿಹಾಸದ ಪುಟಗಳನ್ನು ನಾನು ಉಲ್ಲೇಖ ಮಾಡಿದ್ದೇನೆ ಬಿಟ್ಟರೆ ಹೀಗೆ ಮಾಡಬೇಕು ಅಂತ ಹೇಳಿಲ್ಲ. ಓಕೆ. ಇವತ್ತು ಬಾಬ್ರಿ ಮಸೀದಿ ಇತ್ತು, ಅದು ರಾಮ ಮಂದಿರ ಆಗಿತ್ತು, ರಾಮ ಜನ್ಮಭೂಮಿ ಆಗಿತ್ತು. ಜನ ತೀರ್ಮಾನ ಮಾಡಿದ್ರು, ಹೋರಾಟವನ್ನು ತೆಗೆದುಕೊಂಡ್ರು, ನ್ಯಾಯಾಲಯ ಕೂಡ ಅದನ್ನು ಪುಷ್ಟೀಕರಿಸಿತು. ಅದೇ ರೀತಿಯಲ್ಲಿ ಇವತ್ತು ಕಾಶಿ ವಿಶ್ವನಾಥ ದೇಗುಲ ಇದೆ, ಇವತ್ತು ಮಥುರಾ ಇದೆ. ಈ ರೀತಿಯ ಲಕ್ಷಾಂತರ ದೇವಸ್ಥಾನಗಳು, ಗುಡಿಗೋಪುರಗಳು, ಮಠ ಮಂದಿರಗಳು ಮುಸಲ್ಮಾನರ ದಾಳಿಗೆ ಈಡಾಗಿ ಧ್ವಸ್ತ ಆಗಿದ್ದಾವೆ. ಇದು ಇತಿಹಾಸ. ಇದು ಎಲ್ಲದೂ ಕೂಡ ಅನೇಕ ಆ ರೀತಿಯ ಉದಾಹರಣೆಗಳನ್ನು ನಾವು ಕೋರ್ಟ್ನಲ್ಲಿ ಕೂಡ ಇವತ್ತು ನೋಡಲಿಕ್ಕಾಗತ್ತೆ. ಕೋರ್ಟ್ನಲ್ಲಿ ಆ ಕೇಸ್ಗಳು ನಡೀತಾ ಇದ್ದಾವೆ. ಇದನ್ನು ಹೇಳೋದು ಅಪರಾಧ ಅಂತ ತೀರ್ಮಾನ ಮಾಡಿದ್ರೆ, ಹೌದು, ನಾನು ಆ ಥರ ಅಪರಾಧವನ್ನು ಮಾಡಲಿಕ್ಕೆ ನನಗೆ ಹೆಮ್ಮೆ ಇದೆ. ನಮ್ಮ ಮೂಲ ಶ್ರದ್ಧಾ ಬಿಂದುಗಳು ಏನಿದೆ, ಇದು ನಮ್ಮದು ಅಂತ ಹೇಳಲಿಕ್ಕೆ ನಮಗೆ ಯಾವುದೂ ಮುಲಾಜಿಲ್ಲ. ಇದನ್ನು ಅಪರಾಧ ಅಂತ ನೀವು ಪರಿಗಣನೆ ಮಾಡ್ತೀರಿ ಅಂತಾದರೆ, ಹೌದು, ನಾನೊಬ್ಬ ಅಪರಾಧಿ ಆಗಲಿಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ದರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಆಸ್ 1991 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ಹೇಳಿ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ನೀವು ಹೇಳ್ತಾ ಇರುವ ಈ ಸ್ಟೇಟ್ಮೆಂಟು ಅಥವಾ ಎಲ್ಲೆಲ್ಲಿ ಮೂಲವಾಗಿ ಮಂದಿರಗಳಿತ್ತು ಆ ಜಾಗದಲ್ಲಿ ಮತ್ತೆ ಮರುಸ್ಥಾಪನೆ ಆಗಬೇಕು ಅನ್ನೋದಕ್ಕೆ ಆ ಆಕ್ಟ್ ದೊಡ್ಡ ಅಡ್ಡಿ ಆಗಿದೆ. ರಾಮ ಜನ್ಮಭೂಮಿ ವಿಷಯದಲ್ಲಿ ಯಾಕಾಗಲಿಲ್ಲ? ಅದು ಇನ್ಕ್ಲೂಡೆಡ್ ಇರಲಿಲ್ಲ. ಹಾಗಿದ್ರೆ ಮುಂದಿನ ದಿವಸದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಾರ್ಲಿಮೆಂಟು ಅಥವಾ ನಮ್ಮ ಸರ್ಕಾರಗಳು ಅದರ ಬಗ್ಗೆ ತೀರ್ಮಾನ ಮಾಡ್ತವೆ. ಹೇಳಲಿಕ್ಕೆ ನಮ್ಮದೇನಿದೆ? ನನಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ನಾನು ಈಗ ಖಂಡಿತವಾಗಿ ಜನರ ಮನಸ್ಸಿನಲ್ಲಿ ಏನಿದೆ ಮತ್ತು ನನ್ನ ಹೃದಯದಲ್ಲಿ ಏನಿದೆ, ನನಗೆ ಯಾರಿಗೆ ಹರ್ಟ್ ಮಾಡಬೇಕಂತ ಏನಿಲ್ಲ. ನನಗೆ ಅನಿಸಿದ್ದನ್ನು ನಾನು ಹೇಳ್ತೀನಿ. ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನವೇ ಕೊಟ್ಟಿದೆ. ಬಟ್ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ರಿ. ಸೇಡು ಅಂದರೆ ಏನು? ಹೆಂಗೆ ತೀರಿಸ್ಕೊಳ್ಳೋದು ಅದನ್ನು ಅಂತ? ಖಂಡಿತವಾಗಿ ಆ ಭಗ್ನಾಗಿರ್ತಕ್ಕಂಥ ಅವಶೇಷಗಳನ್ನು ನೋಡಿದಾಗ ಹೃದಯಕ್ಕೆ ಬೆಂಕಿ ಬೀಳುತ್ತೆ. ಇದು ನಮ್ಮದು ಆಗಬೇಕು ಅಂತ ಅನಿಸತ್ತೆ. ಮುಂಚೆ ಏನಿತ್ತು ಆ ವೈಭವವನ್ನು ನಾವು ನೋಡಬೇಕು ಅಂತ ಅನಿಸತ್ತೆ. ವಿಜಯನಗರದ ಸಾಮ್ರಾಜ್ಯ, ಆ ವೈಭವವನ್ನು ಜಗತ್ತಿನ ಇತಿಹಾಸದ ಎಲ್ಲ ಪುಟಗಳಲ್ಲಿ ಕಾಣ್ತೀವಿ. ನಾನು ಕನಸು ಕಂಡ್ರೆ ತಪ್ಪೇನಿದೆ? ವಿಜಯನಗರದ ಸಾಮ್ರಾಜ್ಯ ಮತ್ತೊಮ್ಮೆ ಮೈವೆತ್ತಿ ನಿಲ್ಲಬೇಕು, ಅದೇ ಸಮೃದ್ಧಿ ಪುನಃ ಕನ್ನಡ ನಾಡಿನಲ್ಲಿ ಬರಬೇಕು ಅಂತ ನಾನು ಕನಸು ಕಂಡ್ರೆ ಏನು ತಪ್ಪಿದೆ? ಜನ ತೀರ್ಮಾನ ಮಾಡ್ತಾರೆ. ಜನರ ಅಪೇಕ್ಷೆ ಇದೆ. ಪುನಃ ಗತಿಸಿದಿರ್ತಕ್ಕಂಥ, ಕಳೆದು ಹೋಗಿರ್ತಕ್ಕಂಥ ಎಲ್ಲ ವೈಭವವನ್ನು ಮರಳಿ ಪಡಿಬೇಕು ಅಂತಕ್ಕಂಥ ಆ ಒಂದು ವಿಜಿಗೀಷು ಸ್ವಭಾವ ಈ ಮಣ್ಣಿನಲ್ಲಿ ಇದೆ. ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಜನ ಮುಂದೆ ಯೋಚನೆ ಮಾಡ್ತಾರೆ. ಬಟ್ ನೀವೇ ಆಗಲೇ ಮಾತನಾಡುವಾಗ ಜಾತ್ಯಾತೀತತೆ ಅಂತ ಹೇಳಿದ್ರಿ. ನಮ್ಮ ಸಂವಿಧಾನದಲ್ಲೂ ಇದೆ. ನೀವು ಹೇಳೋ ರೀತಿಯಲ್ಲಿ ನಿಜವಾಗ್ಲೂ ಆಗ್ಬಿಟ್ರೆ ಆ ಜಾತ್ಯಾತೀತತೆ, ಪರಸ್ಪರ ಧರ್ಮಗಳನ್ನು, ಸಮುದಾಯಗಳನ್ನು ಗೌರವಿಸೋ ಒಂದು ಆ ಸೌಹಾರ್ದಯುತ ವಾತಾವರಣ ಕಲುಷಿತ ಆಗೋದಿಲ್ವೇ? ಜಾತ್ಯಾತೀತತೆ ಅಂತಕ್ಕಂಥ ಶಬ್ದ ಸಂವಿಧಾನದಲ್ಲಿ, ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಇರಲೇ ಇಲ್ಲ. ಇದನ್ನು ಎಮರ್ಜೆನ್ಸಿ ಟೈಮ್ನಲ್ಲಿ ತೂರಿಸಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು. ಜಾತ್ಯಾತೀತತೆ ಅಂತಕ್ಕಂಥ ಶಬ್ದವೇ ಇರಲಿಲ್ಲ. ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದು ಆ ಜಾತ್ಯಾತೀತತೆಯ ಶಬ್ದ. ಇವತ್ತು ಸಂವಿಧಾನದಲ್ಲಿ ಹೇಗೋ ತಿರುಚಿ ಅದನ್ನು ಸೇರಿಸಿದ್ದಾರೆ, ಅದಕ್ಕೆ ಗೌರವ ಕೊಟ್ಟಿದ್ದೀರಿ. ಆದರೆ ಜಾತಿಯ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು, ಅವರು ಜಾತ್ಯತೀತತೆ ಬಗ್ಗೆ ಏನು ಹೇಳ್ತಾರೆ? ಅವ್ರಿಗೆ ಅಧಿಕಾರ ಇದೆಯಾ? ನಾವು ಇವತ್ತು ಹಿಂದುತ್ವದ ಬಗ್ಗೆ ಹೇಳ್ತೀವಿ. ಹಿಂದುತ್ವವನ್ನು ಬ್ರಾಡರ್ ಸೆನ್ಸ್ನಲ್ಲಿ ನಾವು ಹೇಳ್ತೀವಿ. ಇದರಲ್ಲಿ ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನು ಕೂಡ ನಾವು ಒಳಗೊಂಡಂತೆಯೇ ಹೇಳ್ತೀವಿ. ಅವರು ಒಪ್ಕೊತಾರೋ ಬಿಡ್ತಾರೋ ಅವರಿಗೆ ಬಿಟ್ಟಿರುವಂಥದ್ದು. ಅವರನ್ನು ಒಳಗೊಂಡಂತೆ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ. ಇದನ್ನು ನಾವು ಬ್ರಾಡರ್ ಸೆನ್ಸಲ್ಲಿ ಹೇಳ್ತೀವಿ. ಅವನು ಕುರುಬ, ಇವನು ಶೆಟ್ಟಿ, ಅವನು ಭಟ್ಟ, ಇವನು ಬ್ರಾಹ್ಮಣ, ಅವನು ಇದನ್ನು ನಾವು ಹೇಳ್ತಕ್ಕೆ ಹೋಗ್ತಾನೆ ಇಲ್ಲ. ಇದು ಜಾತ್ಯತೀತತೆ ಅಂತ ಪರಿಗಣಿಸಲ್ಪಡೋದಿಲ್ಲ. ನಿಜವಾದಂಥ ಜಾತ್ಯತೀತತೆಯ ಪ್ರತಿವಾದಿಗಳ ಅದನ್ನು ಸರಿಯಾದಂಥ ರೀತಿಯಲ್ಲಿ
ಮಂಡನೆ ಮಾಡುವಂಥವ್ರಿದ್ರೆ ಖಂಡಿತವಾಗಿ ಜಾತಿ ಬಗ್ಗೆ ಮಾತಾಡಬಾರ್ದು, ಜಾತಿ ಸಮಾವೇಶಗಳನ್ನು ಮಾಡಬಾರ್ದು. ಇವ್ರು ಯಾಕೆ ಮಾಡ್ತಾರೆ? ಜಾತಿಯಿಂದ ಮೇಲುಗಡೆ ಎದ್ದು ನಿಂತ್ಕೊಳ್ಳಿ, ಮಾನವೀಯತೆ ದೃಷ್ಟಿಯಿಂದ ಮಾತಾಡಲಿ, ರಾಷ್ಟ್ರದ ಹಿತದ ದೃಷ್ಟಿಯಿಂದ ಮಾತಾಡಲಿ. ಜಾತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಾರೆ? ಇವತ್ತು ಚುನಾವಣೆಯಲ್ಲಿ ಸೀಟ್ ಕೊಡಬೇಕಾದ್ರೆ ಜಾತಿ ಬಗ್ಗೆ ಯೋಚನೆ ಮಾಡ್ತಾರೆ, ಏನಾದರೂ ಒಂದು ಸರ್ಕಾರದ ಸ್ಕೀಮ್ ಬರಬೇಕಾದ್ರೆ ಜಾತಿ ಬಗ್ಗೆ ಯೋಚನೆ ಮಾಡ್ತಾರೆ, ಒಂದು ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಜಾತಿಯ ಬಗ್ಗೆ ಯೋಚನೆ ಮಾಡ್ತಾರೆ. ಮತ್ತು ಹೇಳ್ತಕ್ಕಂಥದ್ದು ಇದೇ ಮೂಲಭೂತವಾದದ ಹೆಸರಿನಲ್ಲಿ ಮತ್ತು ಟೀಕೆ ಮಾಡೋ ಹೆಸರಿನಲ್ಲಿ ಈ ಒಡೆದ ತುತ್ತೂರಿಯನ್ನು ಯಾಕೆ ಓದ್ತಾ ಇದ್ದಾರೆ ಅವರು? ಜಾತ್ಯತೀತತೆ ಬಗ್ಗೆ ಯಾಕೆ ಒಡೆದ ತುತ್ತೂರಿಯನ್ನು ಓದ್ತಾ ಇದ್ದಾರೆ? ಜಾತ್ಯತೀತತೆಯನ್ನು ಇದು ಮಾಡಲಿ, ನಿಜವಾದಂಥ ಅರ್ಥದಲ್ಲಿ ಕಾರ್ಯಾನ್ವಯನಗೊಳಿಸಲಿ. ಹೇಳೋದೊಂದು, ಮಾಡೋದೊಂದು. ಇದು ಕಾಂಗ್ರೆಸ್ಸಿನ ಜಾಯಮಾನ. ನಿಮ್ಮ ಪ್ರಕಾರ ಸಂವಿಧಾನವನ್ನು ತಿರ್ಚಿದ್ದು, ದಾರಿ ತಪ್ಪಿಸಿದ್ದು ಕಾಂಗ್ರೆಸ್ದವರು ಅಂತ. ಬಟ್ ಕಾಂಗ್ರೆಸ್ನವ್ರು ನಿಮ್ಮನ್ನೇ ಸಂವಿಧಾನ ವಿರೋಧಿ ಅಂತ ಹೇಳ್ತಾರೆ. ನೋಡ್ರಿ, ಅವರು ಯಾವುದಕ್ಕೆ ಪ್ರಚಾರ ಕೊಟ್ಟಿದ್ದಾರೆ ಅಂತ ಹೇಳಿ ಸರಿಯಾದಂಥ ಯಾವುದಕ್ಕೂ ಅವರು ಪ್ರಚಾರವನ್ನೇ ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಮಾಡಿದ್ದು ಮೊದಲಿಂದಲೂ ಕೂಡ ಅಪಪ್ರಚಾರವೇ. ಅವರು ಯಾವುದೇ ಈ ದೇಶಕ್ಕೆ, ಈ ಧರ್ಮಕ್ಕೆ, ಈ ಒಂದು ಪರಂಪರೆಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಿಷಯವನ್ನು, ಯಾವುದೇ ಒಂದು ಸಿದ್ಧಾಂತವನ್ನು ಅವರು ಪ್ರಚಾರ ಕೊಟ್ಟು ಜನರ ಎದುರುಗಡೆ ತೊಗೊಂಡು ಹೋದದ್ದೇ ಇಲ್ಲ. ಅಪಪ್ರಚಾರವನ್ನೇ ಮಾಡಿದ್ದಾರೆ ಅವರು. ಓಕೆ, ಉದಾಹರಣೆಗೆ ಸರ್, ಹಿಂದುತ್ವ ಮೂಲಭೂತವಾದ ಅಂತ ಹೇಳ್ತಕ್ಕಂಥದ್ದು ಅಪಪ್ರಚಾರ ಅಲ್ವಾ? ಇವತ್ತು ಹಾಗಿದ್ರೆ ಅಲ್ಲಿ ನಾವು ಹಿಂದುತ್ವ ಹೇಳಿದ ತಕ್ಷಣವೇ ಮುಸಲ್ಮಾನರನ್ನ ನಾವು ವಿರೋಧಿಸ್ತೀವಿ ಹೇಳ್ತಕ್ಕಂಥದ್ದು ಇದು ಅಪಪ್ರಚಾರ ಅಲ್ವಾ? ಬೇರೆಯವರನ್ನ ನಾವು ಒಪ್ಪುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಪಪ್ರಚಾರ ಅಲ್ವಾ? ಹಾಗಿದ್ರೆ ಜಾತ್ಯತೀತತೆಯ ಸಿದ್ಧಾಂತದ ಪುಂಗಿಯನ್ನು ಊತ್ತಾ ಜಾತೀಯತೆಯನ್ನೇ ಬಿತ್ತಿ ಬೆಳೆಸ್ತಾ ಇರತಕ್ಕಂಥವ್ರದ್ದು ಇವರಿಗೇನು ಅನ್ಬೇಕು ನಾವು? ಇದು ಸರಿಯಾದಂಥ ನಡವಳಿಕೆನ? ಇದು ಜಾತಿಯನ್ನು ಕೈ ಬಿಡಲಿ, ಜಾತ್ಯತೀತತೆ ಬಗ್ಗೆ ಮಾತಾಡಲಿ. ಒಂದು ಕಡೆ ಜಾತಿಯ ರಾಜಕಾರಣ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಜಾತ್ಯತೀತತೆಯ ತುತ್ತೂರಿ ಊದ್ತಕ್ಕಂಥದ್ದು. ಈ ರೀತಿಯ ವಿರುದ್ಧ ಸಿದ್ಧಾಂತಗಳು ಯಾಕೆ? ಬರಲಿ, ಚರ್ಚೆ ಮಾಡಲಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.